ಈಗ ಏನಾಗಿದೆ ಅಂತ ಅಂದರೆ ಟೀಚರ್ಸ್ಗಳು ಶಾಲೆಗೆ ಹೋಗೋಂಥ ಸಂದರ್ಭಗಳಲ್ಲಿ ಸಂಖ್ಯೆ ಕಡಿಮೆ ಬಲ ಇರೋದ್ರಿಂದ ಹಿಂದೆ ಬಿ ಎಲ್ ಒಗಳನ್ನು ಆಶಾ ಕಾರ್ಯಕರ್ತರುಗಳು ಮತ್ತು ಅಂಗನವಾಡಿ ಸಹಾಯಕರನ್ನು ಮಾಡಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ರೂ ಸಹ ಇದ್ರ ತಿಳುವಳಿಕೆ ಮತ್ತು ಅರಿವು ಭಾಳ ಕಡಿಮೆ ಇದೆ. ನಿಮಗೆಲ್ಲ ಅವತ್ತು ನಾನು ಭಾಳ ಸಲ ಹೇಳ್ತಾ ಇದ್ದೀನಿ. ಇವತ್ತೂ ಸಹ ಒಂದು ಮೀಟಿಂಗ್ ಏನು ನಮ್ಮಲ್ಲಿ ಬರ ಪರಿಹಾರದ ವಿಚಾರದಲ್ಲಿ ಮೀಟಿಂಗ್ ಕರೆದಿದ್ರು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು, ಅವ್ರ ಮುಂದೆನೂ ಸಹ ಇದನ್ನು ಗಮನಕ್ಕೆ ತಂದಿದ್ದೇನೆ ಮತ್ತು ಮಾಧ್ಯಮದ ಮೂಲಕನೂ ಸಹ EC ಅವರಿಗೆ ಗಮನಕ್ಕೆ ತರಬೇಕು ಅಂತ ನಿಮ್ಮ ಮೂಲಕ ನಾನು ಪ್ರಯತ್ನ ಮಾಡ್ತಾಯಿದ್ದೇನೆ. ಇವತ್ತು ಸುಮಾರು 70% ಎಲ್ಲ ಕಡೆಯೂ ಆಶಾ ಕಾರ್ಯಕರ್ತರದ್ದು ಮತ್ತು ಅಂಗನವಾಡಿ ಸಹಾಯಕರನ್ನ ಬಳಸ್ಕೊಂಡು ಏನು SIR ಮಾಡಲಿಕ್ಕೆ ಹೊರಟಿದ್ದಾರೆ, ಅವ್ರಿಗೆ ಈ ಡಿಜಿಟಲ್ ಮೇಕಪ್ ವಿಚಾರದಲ್ಲಿ ಅಷ್ಟು ಜ್ಞಾನ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಭಾಳಷ್ಟು ಮ್ಯಾಪಿಂಗು ಹಿಂದೆ ಮಾಡಿರೋಂಥದ್ದು 92-94 ಅಂತ ಹೇಳ್ತೀರಿ, ತಪ್ಪಾಗಿದೆ. ಇವತ್ತು ನಾನೇ ಡಾಕ್ಟರ್ ರಂಗನಾಥ್ ಇವತ್ತು ನನ್ನ ಹೆಸರು ಬರಬೇಕಾದ್ರೆ ನನ್ನ ಪ್ರೋಜಿನಿ ಕೇಳ್ತಾರೆ. ಪ್ರೋಜಿನಿ ಕೇಳೋಂಥದ್ರಲ್ಲಿ ಅರ್ಜೆಂಟಲ್ಲಿ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿ ಮತ್ತು ಅಣ್ಣ ತಮ್ಮದಿರು ಮತ್ತು ತಾತ ಅಜ್ಜಿಯರು ಹಾಕೋ ಬದಲು ನೆಂಟ್ರಿಸ್ಟನ್ನು, ನೆರೆಹೊರೆಯವ್ರನ್ನ, ಅಕ್ಕಪಕ್ಕದವ್ರನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ. ಆ ಮ್ಯಾಪಿಂಗ್ ಮೇಲೆ ಈಗ ಪುನಃ ಅದನ್ನೇ ಕಂಟಿನ್ಯೂ ಮಾಡಿ ಒತ್ತಡದ ಮೇರೆಗೆ ಟೈಮ್ ಕಡಿಮೆ ಇರೋದ್ರಿಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ಕಾರಣಕ್ಕೋಸ್ಕರ ನಾನು ಮತ್ತೊಮ್ಮೆ EC ಅವ್ರಿಗೆ ಕೇಳ್ಕೊತೇನೆ, ಇದನ್ನು ಪರಿಷ್ಕರಣೆ ಮಾಡೋಂಥ ವ್ಯವಸ್ಥೆಯಲ್ಲಿ ಹೇಗಾದರೂ ಮಾಡಿ BL ಒಗಳು ಬದಲಾವಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದು ಒಂದು ಕಡೆ ಆದರೆ, ಅವರಿಗೆ ಮತ್ತೊಮ್ಮೆ ವರ್ಕ್ಶಾಪ್ಗಳನ್ನು ಕೊಟ್ಟು ಇಲ್ಲ ಟೈಮ್ ಡ್ಯೂರೇಷನ್ನ ಎಕ್ಸ್ಟೆಂಡ್ ಮಾಡಿಕೊಟ್ರೆ ಅನುಕೂಲತೆ ಆಗುತ್ತೆ ಅನ್ನೋದನ್ನು ನಾನು ಕೇಳ್ಕೊತಾ ಇದ್ದೀನಿ. ಸರಿ, ಮತ್ತೆ ಇವರು CM ಮೇಲೆ ಷಡ್ಯಂತ್ರ ನಡೀತಾ ಇರ್ತಕ್ಕಂಥದ್ದು, ಏನು ಜೈಲಿಗೆ ಕಳಿಸ್ಬೇಕು ಮತ್ತು ಅನ್ನುವಂಥದ್ದು ಒಂದು ಗಂಭೀರ ಆರೋಪ ಕೇಳ್ಕೊತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ನೇರವಾಗಿ ಮಾಡ್ತಾ ಇದ್ದಾರೆ? ನಾನು ತಿಳಿದಂಗೆ ರಾಜಕೀಯದ ವ್ಯವಸ್ಥೆಗಿಂತ ಮುಂಚಿತವಾಗೂ ಸಹ DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ಭಾಳ ಬಲಪ್ರಯೋಗ ಮಾಡ್ತಿದ್ದಂಥದ್ದು ಭಾಳ ಸಲ ನಿಮಗೆಲ್ಲ ಗೊತ್ತಿದೆ. ಅವರು ಮುಖ್ಯಮಂತ್ರಿ ಆದಾಗಲೇ ಸಾಹೇಬ್ರ ಮೇಲೆ ಮತ್ತು ಕುಟುಂಬಸ್ಥರ ಮೇಲೆ ಒಂದು ಕೇಸ್ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿ ಅದೊಂದು ದೊಡ್ಡ ಹೋರಾಟ ಆಗಿದ್ದಂಥದ್ದು ನಿಮಗೆಲ್ಲರ ಗಮನದಲ್ಲಿದೆ. ಅದೇ ರೀತಿ ಇವತ್ತಿನ ದಿನ BJP ಅವರ ಒಂದು ಕುತಂತ್ರದ ಜೊತೆಗೆ ಕೈ ಜೋಡಿಸ್ಕೊಂಡು ಇವರು ಕುಮಾರಸ್ವಾಮಿಯವರ ಭಾಳಷ್ಟು ಸಲ ರಾಜಕೀಯದ ಪಟ್ಟು ಹಾಕೋದು ಒಂದು ಕಡೆ, BJPಯವರು ಮತ್ತು JDS ಅವರು ಪಟ್ಟು ಹಾಕೋದು ಎಲ್ಲನೂ ಎದುರಿಸೋಣ, ಆದರೆ ಅದು ವೈಯಕ್ತಿಕವಾಗಿ ವೈಪರೀತ್ಯಕ್ಕೆ ತೆಗೆದುಕೊಂಡೋಗಿ ಎಲ್ಲೋ ಒಂದು ಕಡೆ ಭಾಳ ಷಡ್ಯಂತ್ರ ಮಾಡ್ತಿರೋಂಥದ್ದು ನಿಮಗೆ ಮೊನ್ನೆ ಮುಖ್ಯಮಂತ್ರಿ ಸಾಹೇಬ್ರೆ ಹೇಳಿದ್ರಲ್ಲ. ಸೊ ಹಾಗಾಗಿ ಇದೆಲ್ಲ ವಿಚಾರಕ್ಕೂ ಒಂದು ಮಾತನ್ನು ಹೇಳ್ತೇನೆ, ನಮ್ಮ ಸಾಹೇಬರು ಜನಭಕ್ತಿ ಮತ್ತು ದೇಶಭಕ್ತಿ ಮತ್ತು ದೈವಭಕ್ತಿ ಮೂರನ್ನು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವರು ಏನೇನು ಯಾವ ರೀತಿ ಅವ್ರನ್ನ ಎಲ್ಲ ರೀತಿಲೂ ಷಡ್ಯಂತ್ರ ಮಾಡೋಂಥ ಪ್ರಯತ್ನ ಮಾಡಿದ್ರೂ ಸಹ ಜನರು ಅವ್ರ ಹಿಂದೆ ಇದ್ದಾರೆ, ಶಾಸಕರು ಅವ್ರ ಹಿಂದೆ ಇದ್ದಾರೆ, ಹೆಚ್ಚಿನದಾಗಿ ಹೈಕಮಾಂಡ್ ಅವರು ಅವ್ರ ಹಿಂದೆ ಇದೆ, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ದೈವ ಭಕ್ತರು. ಸೊ ಎಲ್ಲ ರೀತಿಲೂ ಆಶೀರ್ವಾದ ಇರೋದ್ರಿಂದ DK ಶಿವಕುಮಾರ್ ಸಾಹೇಬರಿಗೆ ಇವತ್ತೇನು ಕಾರ್ಯಕ್ರಮಗಳನ್ನು ಮತ್ತು ಅವರು ನಿರ್ವಹಣಾ ವ್ಯವಸ್ಥೆಯನ್ನು ಮುಂದೆ ತೆಗೆದುಕೊಂಡು ಹೋಗ್ತಾರೆ, ಅದು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಹಾಗಾಗಿ ಮಾಡೇ ತೀರ್ತಾರೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಕುಮಾರಸ್ವಾಮಿಯವರು ನಾನು ಅವತ್ತಿಂದನೂ ಹೇಳ್ತಾ ಇದ್ದೇನೆ, ಒಕ್ಕಲಿಗರ ಸಮುದಾಯದ ಒಂದು ನಾಯಕರಾಗಿ ನಾನು ಹೊರಹೊಮ್ಮಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇರೋಂಥ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿರೋದನ್ನ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ, ಹೊಟ್ಟೆಲಿರೋದನ್ನು ಬಾಯಿ ತಪ್ಪಿ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಮಾತು ನಾನು ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಕುಮಾರಸ್ವಾಮಿಯವರು ವೈಯಕ್ತಿಕವಾಗಿ ಚೀಫ್ ಮಿನಿಸ್ಟ್ರು ಒಪ್ತಾರೋ ಬಿಡ್ತಾರೋ ಅನ್ನೋದು ಇಡೀ ಕರ್ನಾಟಕ ರಾಜ್ಯದವರು ಕೇಳೋಂಥ ಅವಶ್ಯಕತೆ ಇಲ್ಲ ಅಂತ ಜನರೇ ಹೇಳ್ತಾ ಇದ್ದಾರಲ್ಲ ಈಗ. ಸೊ ಹಾಗಾಗಿ 139 ಶಾಸಕರು, ನಮ್ಮ ಕಾಂಗ್ರೆಸ್ಸಿನ ವರಿಷ್ಠರುಗಳು ಇವತ್ತು ನಾವು DK ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿದ್ದೇವೆ. ಅದಲ್ಲದೆ 40 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತನಾಗಿ ತಳಹಂತದಿಂದ ZP ಮೆಂಬರ್ ಆಗಿದ್ಕೊಂಡು ಇವತ್ತು ಭಾಳಷ್ಟು ಒಂದು 9 ಚುನಾವಣೆಗಳನ್ನು ಗೆದ್ದು ನಮ್ಮ ರಾಜ್ಯಕ್ಕೆ ಒಲಿತು ಮಾಡಬೇಕು ಅಂತ ಒಂದೊಂದು ಅವಕಾಶದಲ್ಲೂ ಮಾಡ್ಕೊಂಬಂದಿರೋಂಥ ಇತಿಹಾಸ ಇದೆ. ಅದೇ ರೀತಿ ಇವತ್ತು 6 ಕೋಟಿ ಜನರ ಆಶೀರ್ವಾದ ಇದೆ. ಸೊ ಹಾಗಾಗಿ ಕುಮಾರಸ್ವಾಮಿಯವರ ವೈಯಕ್ತಿಕವಾಗಿ ನಾನು ಮುಖ್ಯಮಂತ್ರಿಯನ್ನು ಒಪ್ಪೋದಿಲ್ಲ ಅನ್ನೋ ಮಾತು ಇದು ಜನರಿಗೆ ಶೋಭೆ ತರೋಂಥ ಮಾತಲ್ಲ ಇದು. ಸೊ ಹಾಗಾಗಿ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡ್ತಾಯಿದ್ದಾರೆ. ಅವರು ಇದನ್ನು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದರೆ ಜನ ತಿರಸ್ಕಾರ ಮಾಡೋಂಥ ಮುಂದಿನ ದಿನಗಳು ಮಾಡ್ತಾರೆ ಅಂತ ಹೇಳಬಲ್ಲೆ ನಾನು.
ಕ್ಯಾಬಿನೆಟ್ ವಿಸ್ತರಣೆಗಳನ್ನು ನೀವೇ ಪ್ರತಿದಿನ ಟಿ ವಿಲಿ ಹಾಕ್ತಾಯಿದ್ದೀರಿ, ಎಲ್ಲ ಕಡೆ ಮಾಡ್ತಾಯಿದ್ದೀರಿ. ಅದ್ರ ಬಗ್ಗೆ ಯಾಕೆ ನೀವು ತಲೆ ಕೆಡಿಸ್ಕೋತೀರಿ? ನಮ್ಮ ವರಿಷ್ಠರಿದ್ದಾರೆ, ನಮ್ಮ ಮುಖ್ಯಮಂತ್ರಿ ಸಾಹೇಬರಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರಿದ್ದಾರೆ. ಅವ್ರು ನಿರ್ಧಾರ ತೆಗೆದುಕೊಂಡು ಅತಿ ಶೀಘ್ರದಲ್ಲಿ ಮಾಡ್ತಾರೆ. ಒಳಗಡೆ ಮುಗೀತಾ ಅಂತ ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡು ನಮ್ಮ ಪಾರ್ಟಿ ಇದೆ. ಸೊ ಹಾಗಾಗಿ ಮಾಡಲಿ ಅವ್ರ ಪಾಡ್ಗವರು. ಈಗ 40% ಯುವಕರಿಗೆ ಕೊಡಬೇಕು ಅಂತ 60% ಯುವಕರು ಕೋಟಾದಲ್ಲಿ ತಾವು ಬರ್ತೀರ ಅಂತ ಹೊಸಬರಾದ್ರೂ ಪರವಾಗಿಲ್ಲ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ನಮ್ಮನೆ ಯುವಕರ ಕೋಟಾ ಸ್ಪೆಷಲಿ ರಾಹುಲ್ ಗಾಂಧಿ ಅವರು ಹೇಳಿದ ಪ್ರಕಾರ ಈಗ ನನ್ನ ಕೆಲಸ ಒಬ್ಬ ಶಾಸಕನಾಗಿ ಮಾಡಬೇಕು, ನಾನು ಮಾಡ್ತಾ ಇದ್ದೇನೆ. ನಮ್ಮನೇಲಿ ನನಗೆ ಇವತ್ತಿನ ದಿನ ಮುಖ್ಯಮಂತ್ರಿ ಸಾಹೇಬರು ಇರೋದ್ರಿಂದ ಅವರು ತೆಗೆದುಕೊಳ್ಳೋಂಥ ನಿರ್ಧಾರಗಳು ಭಾಳ ಸಲ ಹೇಳ್ತಾ ಇರ್ತಾರೆ, ಯುವಕರಿಗೆ ಅವಕಾಶ ಕೊಡಬೇಕು ಅಂತ, ಹಾಗಾಗಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ. ಹಾಗಾಗಿ ಅದು ನಿರ್ಧಾರವನ್ನು ವರಿಷ್ಠರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ತೆಗೆದುಕೊಳ್ಳೋಂಥ ನಿರ್ಧಾರ. ನನ್ನ ವಿಚಾರ ಬಂದರೆ ನನಗೆ ಇವತ್ತು 2ನೇ ಬಾರಿ ನಾನು ಗೆದ್ದಿದ್ದೇನೆ. ಸೊ ಹಾಗಾಗಿ ನಮ್ಮ ಮನೇಲಿ ಮುಖ್ಯಮಂತ್ರಿ ಸಾಹೇಬರಿದ್ದಾರೆ. ಸೊ ಹಾಗಾಗಿ ನಾನು ಕೇಳೋದು ಅದು ನನಗೆ ಅದು ಶೋಭೆ ತರೋಂಥದ್ದಲ್ಲ. ಜವಾಬ್ದಾರಿ ಕೊಟ್ಟರೆ ಇಲ್ಲ, ಆ ವಿಚಾರದಲ್ಲಿ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ನಮ್ಮ ಜಿಲ್ಲೆಗೆ ಒಂದು ಕೊಡಲಿ ಅಂತ ಕೇಳ್ಕೊತಾ ಇದ್ದೇನೆ. ಇವತ್ತಿನ ದಿನ ವಾಸಣ್ಣವ್ರು ಇದ್ದಾರೆ, ಜಯಚಂದ್ರ ಸರ್ ಇದ್ದಾರೆ, ಸಡಾಕ್ಷರ್ ಇದ್ದಾರೆ. ಸೊ ಹಾಗಾಗಿ ಯಾರಲ್ಲೂ ಆದರೂ ಸಹ ನಾನು ಭಾಳ ಸಂತೋಷ ಪಡ್ತೀನಿ ಅಂತ ಹೇಳೋ ಮಾತು. ನಾವೇನು ಬಯಸ್ತಾ ಇಲ್ಲ. ಅಫ್ಕೋರ್ಸ್ ನಾನು ಆಕಾಂಕ್ಷಿದಾರಲ್ಲ ಅಂತ ಭಾಳ ಸಲ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಮಾತಾಡ್ತೀನಿ. ಬೇಡ ಅಂತೀರಾ ಸಿ ಕೊಟ್ಟರು ಬೇಡ ಅನ್ನೋದಕ್ಕಿಂತ ನಾನು ಕೇಳೋಂಥದ್ದು ಪ್ರಮೇಯನೇ ಇಲ್ವಲ್ಲ. ಇಲ್ಲ ನನ್ನ ಸೆಕೆಂಡ್ ಇದೆ ಸರ್. ಈಗ ಮೋದಿ ಅವರು ಗುಜರಾತ್ CM ಆಗಿದ್ದಾಗ ಎಲ್ಲ ಇದ್ದವ್ರನ್ನ ಬಂದು ಸೇಮ್ ಮಾಡಿದ್ರು ಅಲ್ವಾ? ಅದೆಲ್ಲ ಬೇಡದಿರೋ ಪ್ರಶ್ನೆ. ಇದೆಲ್ಲ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ, ತಮಗೆ ನನಗೆ ಅದರ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಈಗ ಹೇಮಾವತಿ ವಿಚಾರದಲ್ಲಿ ನಿಮಗೆಲ್ಲ ಗೊತ್ತಿದ್ದಂತೆ BJP JDS ಅವರು ಪ್ರತಿ ಹಂತದಲ್ಲೂ ಒಂದೇ ಸಲ ಅವ್ರ ಫಂಡ್ಸ್ನೇ ಕ್ಯಾನ್ಸಲ್ ಮಾಡಿ BJPಯವರು ನಮ್ಮ ಫಂಡ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ದೊಂದು ಇತಿಹಾಸ. 2ನೇ ಬಾರಿ ಇವತ್ತು DK ಶಿವಕುಮಾರ್ ಸಾಹೇಬರು ಜಲಸಂಪನ್ಮೂಲ ಮಂತ್ರಿಗಳಾದಾಗ 1,000 ಕೋಟಿ ರೂಪಾಯಿ ಕೊಟ್ಟು ಕಾಮಗಾರಿ ಶುರು ಮಾಡಿದಂಥ ಸಂದರ್ಭದಲ್ಲಿ BJPಯವರು JDS ಅವರು ಸೇರಿ ಷಡ್ಯಂತ್ರ ಮಾಡಿ ಒಂದು ಪ್ರಯತ್ನವನ್ನು ಮಾಡೋಂಥ ಪ್ರಯತ್ನ ಮಾಡಿದ್ರು. ಅದನ್ನು ಸಹ ರೈತರಿಗೆ ಇವಾಗ GMC ಮಾಡಿ ರೈತರುಗಳ ಕಾಂಪನ್ಸೇಷನ್ ಕೊಡೋಂಥ ಪ್ರಕ್ರಿಯೆ ಶುರು ಮಾಡಿದಂಥ ಸುಮಾರು ಒಂದು 26 ಜನ ತೆಗೆದುಕೊಂಡಿದ್ದಾರೆ. ಹಾಗೆಯೇ ಹೊರಟಂಥ ಸಂದರ್ಭದಲ್ಲಿ ಈಗ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟಲ್ಲಿ ಇವಾಗ ನಮ್ಮ ಸರ್ಕಾರದ ವತಿಯಿಂದ ಮತ್ತು ಭಾಳಷ್ಟು ಜನ ರೈತರುಗಳು ಸಹ ಅವ್ರಿಗೆ ಬೇಕಾದಂಥ ಒಂದು ಮಾಹಿತಿಗಳನ್ನು ವಕೀಲರ ಮೂಲಕ ಕೋರ್ಟ್ಗೆ ಪ್ರೆಸೆಂಟ್ ಮಾಡಿದ್ದೇವೆ. ವಾದಗಳು ವಿವಾದಗಳೆಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಕೋರ್ಟಲ್ಲಿ ಯಾವ ರೀತಿ ತೀರ್ಪು ಬರುತ್ತೆ ಕಾದು ನೋಡೋಣ. ಕಾಮಗಾರಿ ನಡೆಯುತ್ತೆ ಅಂತ ಸರ್, ಕಂಪ್ಲೀಟ್ ಆಗುತ್ತೆ. ಕೋರ್ಟಲ್ಲಿ ನಮಗೆ ಅನುಕೂಲತೆ ಆದಂಥ ಸಂದರ್ಭದಲ್ಲಿ ಸರ್ಕಾರದವರು ಮತ್ತು ನಮ್ಮ ನಿಲುವು ಕುಣಿಗಲ್ಗೆ ಆಗಿರೋಂಥ ಅನ್ಯಾಯನ ಸರಿಪಡಿಸಲಿಕ್ಕೆ ಎಲ್ಲ ಕ್ರಮಗಳು ಜರುಗಿಸ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ.